ನನ್ನ ಮಗನಿಗೋಸ್ಕರ ನೈಟ್ ಸೂಟನ್ನು ತರಿಸಿದ್ದೀನಿ. ಅವನು ತುಂಬಾ ಟ್ರಾವೆಲಿಂಗ್ ಮಾಡ್ತಿರ್ತಾನೆ. ಟ್ರಾವೆಲಿಂಗ್ ಮಾಡೋ ಟೈಮಲ್ಲಿ ಈ ರೀತಿ ನೈಟ್ ಸೂಟ್ಗಳನ್ನು ಹಾಕ್ಕೊಂಡ್ರೆ ತುಂಬಾ ಕಂಫರ್ಟಬಲ್ ಆಗಿರುತ್ತೆ. ಇದು ಲೈಕ್ರಾ ಫ್ಯಾಬ್ರಿಕಲ್ಲಿ ಡಿಸೈನನ್ನು ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಹಾಗೆ ನೋಡ್ತಾ ಇರ್ಬೋದು ನೀವು, ಡಬಲ್ ಸ್ಟಿಚ್ಚನ್ನು ಮಾಡಿದ್ದಾರೆ ಇನ್ಸೈಡಲ್ಲಿ. ತುಂಬಾ ಚೆನ್ನಾಗಿದೆ. ಸ್ಟಿಚಿಂಗ್ ಯಾವುದೇ ಕಾರಣಕ್ಕೂ ಕೂಡ ಬಿಟ್ಟು ಹೋಗೋದಿಲ್ಲ. ಹಾಗೆ ಇದರಲ್ಲಿ ಇನ್ನೂ 4 ಕಲರ್ ಕೂಡ ಅವೈಲೇಬಲ್ ಇದೆ. ಹಾಗೆ M2 XXL ತನಕ ಕೂಡ ಸೈಜಸ್ಸು ಅವೈಲೇಬಲ್ ಇದೆ. ಲೈಕ್ರಾ ಫ್ಯಾಬ್ರಿಕ್ ಆಗಿರೋದ್ರಿಂದ ಸ್ಟ್ರೆಚಬಲ್ ಕೂಡ ಆಗಿರುತ್ತೆ. ಔಟಿಂಗು, ಪಾರ್ಟಿ ಅಥವಾ ಏನಾದ್ರು ಬೀಚ್ ಸೈಡ್ ಎಲ್ಲ ಹೋಗ್ತಾ ಇದ್ದೀರಾ ಅಂದರೆ ಈ ರೀತಿ ನೀವು ನೈಟ್ ಸೂಟನ್ನು ಹಾಕೊಂಡೋದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಫೋಟೋ ಶೂಟಿಗೆಲ್ಲ. ಈ ಆರ್ಡರ್ನ ಲಿಂಕ್ ಬೇಕು ಅಂದರೆ ನನ್ನ ಪೇಜನ್ನು ಫಾಲೋ ಮಾಡ್ಕೊಂಡು ಲಿಂಕ್ ಅಂತ ಕಮೆಂಟ್ ಹಾಕಿ ನಾನೇ ನಿಮ್ಗೆ ಡಿಎ ಮಾಡ್ತೀನಿ. ಫಾಲೋ ಮಾಡಿದ್ರೆ ಮಾತ್ರ ಲಿಂಕ್ ಸೆಂಡ್ ಆಗೋದು. ಪ್ಲೀಸ್ ಫಾಲೋ ಮಾಡಿ. ಈ ಆರ್ಡರ್ ಅಂತೂ ಜಸ್ಟ್ ವಾವ್ ಅಂತಾನೆ ಅನ್ಬೇಕು. ನಾನಂತೂ ಎಕ್ಸ್ಪೆಕ್ಟೇ ಮಾಡಲಿಲ್ಲ ಇಷ್ಟು ಚೆನ್ನಾಗಿ ಬರುತ್ತೆ ಅಂತೇಳಿ. ಮನೆಗಳ ಹತ್ರ ಸೇಲ್ ಮಾಡಕ್ಕೆ ಬರ್ತಾರಲ್ಲ ಗಾಡಿ ಮೇಲೆ, ಅವ್ರ ಹತ್ರ ಕೂಡ ನಾನು ಕೇಳಿದೆ ಕಾರ್ಪೆಟ್ ರೇಟನ್ನು. 800ರಿಂದ 1000 ರೂಪಾಯಿ ಮಿನಿಮಮ್, ಕಮ್ಮಿನೇ ಇಲ್ಲ ಅಂತಂದರು. ಆದರೆ ಮೀಶೋದಲ್ಲಿ ಇಷ್ಟು ಒಳ್ಳೆ ಕ್ವಾಲಿಟಿ, ಇಷ್ಟು ಕಡಿಮೆ ಪ್ರೈಸ್ಗೆ ಅವ್ರಿಗೆ ಹೆಂಗೆ ವರ್ಕೌಟ್ ಆಗುತ್ತೆ ಅಂತ ನನಗಂತೂ ಗೊತ್ತಿಲ್ಲ. ಆದರೆ ನಿಜ ಹೇಳ್ತೀನಿ, ವಾವ್ ಅಂತ. ಯಾಕೆಂದರೆ ಅಷ್ಟು ಚೆನ್ನಾಗಿ ಬಂದಿದೆ. ಕ್ಲಾತು ಕೂಡ ತುಂಬಾ ದಪ್ಪ ಇದೆ. ಇದರಲ್ಲಿ ಇನ್ನೂ 3 ಕಲರ್ಸು ಹಾಗೆ ಡಿಸೈನ್ಸ್ ಕೂಡ ಅವೈಲೇಬಲ್ ಇದೆ. 4x8 ಸೈಜ್ ಬರುತ್ತೆ. ತುಂಬಾ ಚೆನ್ನಾಗಿದೆ, ಮಿಸ್ ಮಾಡ್ಕೋಬೇಡಿ. ಹೊರಗಡೆಗಿಂತ ಇಲ್ಲಿ ಅರ್ಧ ರೇಟ್ಗೆ ಸಿಗ್ತಾ ಇದೆ ಅಂತ ಹೇಳ್ಬೋದು. ನೋಡ್ತಾ ಇರ್ಬೋದು, ಹಾಕಿ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ನಮ್ಮ ಮನೆ ಹಾಲ್ಗಂತೂ. ನಿಮಗೂ ಈ ಆರ್ಡರ್ ಲಿಂಕ್ ಏನಾದರೂ ಬೇಕಾದರೆ ನೀವು ಮಾಡಬೇಕಾಗಿರೋದು ಇಷ್ಟೇ. ನನ್ನ ಪೇಜನ್ನು ಫಾಲೋ ಮಾಡ್ಕೊಂಡು ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನೇ ನಿಮಗೆ DM ಮಾಡ್ತೀನಿ. ಏನಾದರೂ ಫೇಸ್ಬುಕ್ಕಲ್ಲಿ ವಿಡಿಯೋ ನೋಡ್ತಾ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೀನಿ ಲಿಂಕನ್ನು. ತುಂಬ ಜನ ಹೆಣ್ಮಕ್ಳು ಟೈಟ್ ಕುರ್ತಾ, ಟಾಪ್, ಟಿ ಶರ್ಟ್ ಹಾಕಿದಾಗ ಸೇಮ್ ಒಂದೇ ಥರ ಬ್ರಾನ ಹಾಕ್ತಿರ್ತಾರೆ. ಅದು ನೋಡೋಕ್ಕೆ ತುಂಬಾ ಅನ್ಕಂಫರ್ಟಬಲ್ ಆಗಿರುತ್ತೆ. ಆದರೆ ನಾವು ಈ ರೀತಿ ಸೀನ್ಲೆಸ್ ಬ್ರಾ ವೇರ್ ಮಾಡಿದ್ರೆ ತುಂಬಾ ಕಂಫರ್ಟಬಲ್ ಆಗಿ ಕಾಣುತ್ತೆ. ನೀವೇನಾದರೂ ಫೀಡಿಂಗ್ ಮಾಮ್ಸ್ ಆಗಿದ್ರೆ ಮಸ್ಟ್ ಬೈ ಅಂತಲೇ ಹೇಳ್ತೀನಿ. ಯಾಕೆಂದರೆ ಇದು ಕಾಟನ್ ಮೆಟೀರಿಯಲ್ ಆಗಿದ್ದು ಸೈಜಸ್ ಕೂಡ ಅವೈಲೇಬಲ್ ಇದೆ. 30ಯಿಂದ 54 ತನಕನೂ, ಹಾಗೆ ಫ್ರೀ ಸೈಜ್ ತನಕನೂ ಅವೈಲೇಬಲ್ ಇದೆ. ಇದರಲ್ಲಿ ಇನ್ಸೈಡು ಪ್ಯಾಡನ್ನು ಕೂಡ ಕೊಟ್ಟಿದ್ದಾರೆ. ಹಾಗೆ ಸ್ಟಿಫ್ಗಳು ಕೂಡ ತುಂಬಾ ಸ್ಟ್ರಾಂಗ್ ಆಗಿ ಬಂದಿದೆ. ಸೇಮ್ ಇದೇ ಒಂದು ಪ್ರಾಡಕ್ಟನ್ನು ನಾನು ಹೊರಗಡೆ ತೊಗೊಂಡಿದ್ದೀನಿ. ಒಂದು ತೊಗೊಳ್ಳೋಂಥ ಪ್ರೈಸ್ಗೆ ಇಲ್ಲಿ 2 ಸಿಗ್ತಾ ಇದೆ ಮೀಶೋದಲ್ಲಿ. ತುಂಬಾ ಅಫೋರ್ಡಬಲ್ ಪ್ರೈಸು. ಯಾರು ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಅದರಲ್ಲೂ ಫೀಡಿಂಗ್ ಮಾಮ್ಸ್ ಅಂತೂ ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ತುಂಬಾ ಅಫೋರ್ಡಬಲ್ ಪ್ರೈಸಲ್ಲಿ ಸಿಗ್ತಾ ಇದೆ. ಇದರ ಲಿಂಕ್ ಬೇಕು ಅಂತಂದರೆ ನನ್ನ ಪೇಜನ್ನು ಫಾಲೋ ಮಾಡ್ಕೊಂಡು ಲಿಂಕ್ ಅಂತ ಕಮೆಂಟ್ ಹಾಕಿ. ಫಾಲೋ ಮಾಡಿದ್ರೆ ಮಾತ್ರನೇ ಲಿಂಕ್ ಸೆಂಡ್ ಆಗೋದು. ಪ್ಲೀಸ್ ಫಾಲೋ ಮಾಡಿಕೊಂಡು ಕಮೆಂಟ್ ಹಾಕಿ. ಎಲ್ಲರ ಮನೆ ಬಾತ್ರೂಮಲ್ಲಿ ಕಂಪಲ್ಸರಿ ಆಗಿರಬೇಕಾದಂಥ ಒಂದು ವಸ್ತು ಅಂತಂದರೆ ಈ ಓಡೋನಿಲ್ಲು. ಪ್ಯಾಕ್ ಆಫ್ 4 ಬರ್ತಾ ಇದೆ. ಜಾಸ್ಮಿನ್ ಹಾಗೆ ಲ್ಯಾವೆಂಡರ್ ಫ್ಲೇವರಲ್ಲಿ ಕೊಟ್ಟಿದ್ದಾರೆ. ತುಂಬಾ ಅಫೋರ್ಡಬಲ್ ಪ್ರೈಸು. ಹೊರಗಡೆಗಿಂತ ಇಲ್ಲಿ ಅರ್ಧ ಪ್ರೈಸಿಗೆ ಸಿಗ್ತಾ ಇದೆ. ಯಾರು ಮಿಸ್ ಮಾಡ್ಕೊಬೇಡಿ. ಲಿಂಕ್ ಬೇಕಂದರೆ ನನ್ನ ಪೇಜನ್ನು ಫಾಲೋ ಮಾಡ್ಕೊಂಡು ಲಿಂಕ್ ಅಂತ ಕಮೆಂಟ್ ಮಾಡಿ. ಫಾಲೋ ಮಾಡಿದ್ರೆ ಮಾತ್ರ ಲಿಂಕ್ ಸೆಂಡ್ ಆಗೋದು. ಪ್ಲೀಸ್ ಫಾಲೋ ಮಾಡಿ. ನನ್ನ ಕೈಗಳು ಈ ರೀತಿ ಡ್ರೈ ಮತ್ತು ರಫ್ ಆಗಿರೋದಕ್ಕೆ ರೀಸನ್ನು ಪ್ರತಿನಿತ್ಯ ಪಾತ್ರೆ ತೊಳೆಯೋದು. ನಾವು ಉಪಯೋಗಿಸುವಂಥ ಲಿಕ್ವಿಡ್ ನಮ್ಮ ಕೈಗಳನ್ನು ಈ ರೀತಿ ರಫ್ ಆಗಿಸುತ್ತೆ. ಅದರಿಂದ ನಾನಿವತ್ತು ಒಂದು ಒಳ್ಳೆ ಆರ್ಡ್ರನ್ನು ತೊಗೊಂಡು ಬಂದಿದ್ದೀನಿ. ಈ ಪ್ರಾಡಕ್ಟನ್ನು ಉಪಯೋಗಿಸಿ ನಾವು ಪಾತ್ರೆ ತೊಳೆಯೋದ್ರಿಂದ ನಮ್ಮ ಕೈಗಳು ಮೃದುವಾಗಿ ಸಾಫ್ಟಾಗೂ ಇರುತ್ತೆ. ಈಗಂತೂ ಮಳೆಗಾಲ ಸ್ಟಾರ್ಟ್ ಆಯಿತು. ತುಂಬ ಜನಕ್ಕೆ ನೀರಲ್ಲಿ ಕೆಲಸ ಮಾಡೋದ್ರಿಂದ ಬಾಡಿ ಕೋಲ್ಡ್ ಆಗ್ತಿರುತ್ತೆ. ಅದರಲ್ಲೂ ಬಾಣಂತಿಯರು, ಬೀಸಿಂಗ್ ಇರೋರು ಜಾಸ್ತಿ ನೀರಲ್ಲಿ ಕೆಲಸ ಮಾಡೋಕ್ಕಾಗೋದಿಲ್ಲ ಅಂತ, ಅದಕ್ಕೆಲ್ಲ ಈ ಒಂದು ಆರ್ಡರು ತುಂಬಾ ಬೆಸ್ಟ್ ಅಂತಲೇ ಹೇಳ್ತೀನಿ. ಫೇಸ್ಬುಕ್ಕಲ್ಲಿ ನೀವೇನಾದ್ರು ವಿಡಿಯೋ ನೋಡ್ತಾ ಇದ್ದರೆ ವಿಡಿಯೋ ಕೆಳಗಡೆ ಲಿಂಕನ್ನು ಪಿನ್ ಮಾಡಿರ್ತೀನಿ. ಹಾಗೆ ಯೂಟ್ಯೂಬಲ್ಲಾದರೆ ನಿಮಗೆ ಪೋಸ್ಟಲ್ಲಿ ಈ ಲಿಂಕನ್ನು ಕೊಟ್ಟಿರ್ತೀನಿ. ನೋಡಿ, ಈ ಗ್ಲೌಸನ್ನು ಉಪಯೋಗಿಸಿ ನಾವು ಪಾತ್ರೆ ತೊಳೆಯೋದ್ರಿಂದ ನಮ್ಮ ಕೈಗಳು ಒಂಚೂರು ತೇವ ಆಗೋದಿಲ್ಲ. ಗ್ಲೌಸ್ ಒಳಗಡೆ ಇನ್ನೊಂದು ಗ್ಲೌಸನ್ನು ಕೊಟ್ಟಿರ್ತಾರೆ. ಅದು ಪ್ಲಾಸ್ಟಿಕ್ ಗ್ಲೌಸ್ ಆಗಿರುತ್ತೆ. ಅದರಿಂದ ನಮ್ಮ ಕೈ ಒಂಚೂರು ತೇವ ಆಗೋದಿಲ್ಲ. ಎಷ್ಟೇ ಹೊತ್ತು ನಾವು ನೀರಲ್ಲಿ ಕೆಲಸ ಮಾಡಿದ್ರೂ ಸಹ ಕೈಗಳು ಒಂಚೂರು ಕೂಡ ನೀರಾಗೋದಿಲ್ಲ. ಈ ಪ್ರಾಡಕ್ಟ್ ನನಗಂತೂ ತುಂಬಾ ಹೆಲ್ಪ್ ಆಯಿತು. ಯಾಕೆಂದರೆ ನನಗೂ ಕೂಡ ವೀಸಿಂಗ್ ಪ್ರಾಬ್ಲಮ್ ಇರೋದ್ರಿಂದ ಮಳೆಗಾಲ ಬಂತು ಅಂದರೆ ಬಾಡಿ ಬೇಗನೆ ಕೋಲ್ಡ್ ಆಗುತ್ತೆ. ನಿಮಗೂ ಈ ಒಂದು ಆರ್ಡರ್ ಏನಾದ್ರು ಬೇಕು ಅಂತಂದರೆ ನನ್ನ ಪೇಜನ್ನು ಫಾಲೋ ಮಾಡ್ಕೊಂಡು ಲಿಂಕ್ ಅಂತ ಕಮೆಂಟ್ ಹಾಕಿ, ನಾನೇ ನಿಮಗೆ DM ಮಾಡ್ತೀನಿ. ಫಾಲೋ ಮಾಡ್ಕೊಂಡ್ರೆ ಮಾತ್ರ ಲಿಂಕ್ ಸೆಂಡ್ ಆಗೋದು. ಪ್ಲೀಸ್ ಫಾಲೋ ಮಾಡ್ಕೊಂಡು ಲಿಂಕ್ ಅಂತ ಕಮೆಂಟ್ ಹಾಕಿ. ಹ್ಯಾಪಿ ಶಾಪಿಂಗ್. ಈಗಂತೂ ಹೆಲ್ತ್ ಕಾನ್ಷಿಯಸ್ಸಿಂದ ಆಯಿಲನ್ನ ಉಪಯೋಗಿಸೋದು ತುಂಬಾ ಕಡಿಮೆ ಎಲ್ಲರೂ. ಇದು ಆಯಿಲ್ ಬಾಟಲು ಏನಪ್ಪ ಇದರಿಂದ ಉಪಯೋಗ ಅಂತಂದರೆ, ಚಪಾತಿ, ದೋಸೆ ಈ ರೀತಿ ಏನಾದರೂ ನಾವು ತವ ಮೇಲೆ ಮಾಡ್ತೀವಿ ಅಂತಂದರೆ ಸ್ಪೂನಲ್ಲಿ ತೆಗೆದು ಎಣ್ಣೆ ಹಾಕ್ತೀವಲ್ವ, ಇದರಲ್ಲಿ ಜಸ್ಟ್ ಸ್ಪ್ರೇ ಮಾಡ್ಕೋಬೋದು. ಹಾಗೆ ಜಾಸ್ತಿ ಎಣ್ಣೆ ಬೇಕಾದಾಗಲೂ ಕೂಡ ಈ ರೀತಿ ಇವಾಗ ತೋರಿಸಿದ್ನಲ್ಲ, ಅದನ್ನು ಜಸ್ಟ್ ಪ್ರೆಸ್ ಮಾಡಿಕೊಂಡ್ರೆ ಸಾಕು. ಅದರಲ್ಲಿ ನಾರ್ಮಲಾಗಿ ಎಣ್ಣೆ ನಾವು ಉಯ್ಕೊಳ್ಳೋ ಥರನೂ ಬರುತ್ತೆ. ತುಂಬ ಅಫೋರ್ಡಬಲ್ ಪ್ರೈಸಲ್ಲಿದೆ. 500 ml ಕೆಪಾಸಿಟಿ ಇರುವಂಥ ಬಾಟಲ್ ಇದು. ಈ ರೀತಿ ಆಯಿಲ್ ಬಾಟಲ್ಗಳನ್ನು ಉಪಯೋಗಿಸೋದ್ರಿಂದ ಆಯಿಲು ತುಂಬಾ ಕಡಿಮೆ ಯೂಸ್ ಆಗುತ್ತೆ. ವೆಯ್ಟ್ ಲಾಸ್ ಮಾಡಬೇಕು ಅನ್ನೋರಿಗಂತೂ ಈ ಪ್ರಾಡಕ್ಟ್ ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಯೂಟ್ಯೂಬ್ ಪೋಸ್ಟಲ್ಲಿ ಇದರ ಲಿಂಕನ್ನು ಕೊಟ್ಟಿರ್ತೀನಿ. ಒಂದ್ಸರಿ ಚೆಕ್ ಮಾಡಿ ಬೈ ಮಾಡಿ. ನೈಟ್ ಊಟಕ್ಕೆ ಅಂತೇಳಿ ಸಾಸೇಜನ್ನು ಫ್ರೈ ಮಾಡ್ತಾ ಇದ್ದೆ. ಜಸ್ಟ್ ಆಯಿಲನ್ನು ಸ್ವಲ್ಪ ಸ್ಪ್ರೇ ಮಾಡ್ತಾ ಇದ್ದೀನಿ. ನೋಡಿ, ಡಯಟ್ ಮಾಡೋರು ಆಯಿಲೇ ಹಾಕಬೇಡ ಅಂತಾರೆ. ಜಸ್ಟ್ ಈ ರೀತಿ ಸ್ಪ್ರೇ ಮಾಡಿದ್ರೆ ಸಾಕು, ನೀಟಾಗಿ ಫ್ರೈ ಆಗುತ್ತೆ ಸಾಸೇಜು. ಹಾಗೆ ಚಿಕನು ಕೂಡ ಇತ್ತು. ಅದನ್ನು ಕೂಡ ಸ್ವಲ್ಪ ಆಯಿಲನ್ನು ಸ್ಪ್ರೇ ಮಾಡಿಕೊಂಡು ಫ್ರೈ ಮಾಡ್ತಾಯಿದ್ದೀನಿ, ತವಾ ಫ್ರೈ. ಈ ವಿಡಿಯೋದಲ್ಲಿ ಕೊಟ್ಟಿರುವಂಥ ಎಲ್ಲ ಪ್ರಾಡಕ್ಟ್ಗಳ ಲಿಂಕು ಪೋಸ್ಟಲ್ಲಿ ಕೊಟ್ಟಿರ್ತೀನಿ. ಚೆಕ್ ಮಾಡಿ ಬೈ ಮಾಡಿ. ಹ್ಯಾಪಿ ಶಾಪಿಂಗ್.